ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಆಗಸ್ಟ್ 2ಕ್ಕೆ ನಿಮ್ಮದು ಎಕ್ಸಾಮ್ ಕೂಡ ಐತಿ. ಆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಟೈಮ್ ಟೇಬಲ್ ಅಲ್ಲಿ ಬದಲಾವಣೆ ಉಂಟಾಗಿದೆ. ಇದೀಗ ಅಫಿಷಿಯಲ್ ಆಗಿ ಕೆಇದವರು ಕೂಡ ಪ್ರಕಟ ಮಾಡಿರ್ತಾರ. ಬನ್ನಿ ಸ್ನೇಹಿತರೆ, ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ನೋಡಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಫಿಷಿಯಲ್ ಆಗಿ ಬಂದ ಮಾಹಿತಿ ಇದಾಗಿರ್ತದ. ಇಲ್ಲಿ ನೋಡ್ಕೋಬಹುದು ನೀವು ಡೇಟ್ ಅನ್ನ ಕೂಡ 29/7/2026 ಅಂದ್ರೆ ಇವತ್ತು ಬಂದ ಮಾಹಿತಿ ಆಗಿರ್ತದ. ಪೊಲೀಸ್ ಇಲಾಖೆಯಲ್ಲಿನ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾದ ಸ್ಪರ್ಧಾತ್ಮಕ ಪರೀಕ್ಷೆ ಪರಿಷ್ಕೃತ ವೇಳಾಪಟ್ಟಿಯನ್ನ ಈಗ ಪ್ರಕಟ ಮಾಡಿರ್ತಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಲ್ಯಾಣ ಕರ್ನಾಟಕ ವೃಂದದ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೊಲೀಸ್ ಇಲಾಖೆಯಿಂದ ನೀಡಲಾದ ಅಧಿಸೂಚನೆಯನ್ನು ಇಲ್ಲಿ ಈ ಡೇಟಿಗೆ ಅಧಿಸೂಚನೆ ಆಗೈತ್ರಿ ಪ್ರಕಟಿಸಿ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 2/8/2026 ಮಧ್ಯಾಹ್ನ 2:30ರಿಂದ 4 ಗಂಟೆಗೆ ಎಂದು ಪ್ರಕಟಿಸಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ಮಧ್ಯಾಹ್ನದ ಪರೀಕ್ಷೆ ಕೇಂದ್ರಗಳು ಬೆಳಗ್ಗೆ ಪರೀಕ್ಷಾ ಕೇಂದ್ರದಿಂದ ದೂರ ಇರುವುದರಿಂದ ಪರೀಕ್ಷೆ ಮುಗಿಸಿ ಮಧ್ಯಾಹ್ನದ ಪರೀಕ್ಷಾ ಕೇಂದ್ರಕ್ಕೆ ತೆರಳುವುದು ಕಷ್ಟವಾಗುತ್ತದೆ ಎಂದು ಪ್ರಾಧಿಕಾರಕ್ಕೆ ಮನವಿಗಳು ಸಲ್ಲಿಸಿರುತ್ತಾರೆ. ಅದರಂತೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಈಗ ಸ್ವಲ್ಪ ಪರಿಷ್ಕರಣೆಯನ್ನು ಮಾಡಿದ್ದಾರ. ಸ್ನೇಹಿತರೆ, 2/8/2026 ನಡೆಯುವ ಪರೀಕ್ಷೆ ರೀ, ಅಂದ್ರೆ ಯಾವುದೇ ರೀತಿಯ ಡೇಟ್ ಚೇಂಜ್ ಆಗಿಲ್ಲ, ಬಟ್ ಟೈಮ್ ಅಲ್ಲಿ ಮಾತ್ರ ಚೇಂಜ್ ಆಗೈತ್ರಿ. ಇದು ಎಕ್ಸಾಮ್ದು ಮೊನ್ನೆ ಬಿಟ್ಟಿದ್ದ ಪ್ರಕಾರ ಯಾವಾಗಿತ್ತಪ್ಪ ಅಂದ್ರೆ ಎಕ್ಸಾಮ್ದು 2:30ರಿಂದ 4 ಗಂಟೆ ಮಟ್ಟ ನಿಮ್ದು ಎಚ್ ಕೆ ವೃಂದದ ಪರೀಕ್ಷೆ ಇತ್ತು. ಬೆಳಗ್ಗೆ ಎಚ್ ಅಂದ್ರೆ RPCದು, ಮಧ್ಯಾಹ್ನ ಏನೈತಲ್ಲ ನಿಮ್ದು KKದು ಅಂದ್ರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇತ್ತು. ಅದು 2:30ರಿಂದ 4 ಗಂಟೆ ಮಟ್ಟ ಇತ್ತು. ಬಟ್ ಈಗ ಅದನ್ನ ಸ್ವಲ್ಪ ಊಟ ಟೈಮ್ ಜೊತೆಗೆ ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಟ್ರಾವೆಲ್ ಕೂಡ ಆಗುತ್ತಂತ ಅನ್ನೋ ಕಾರಣಕ್ಕಾಗಿ ಟೈಮ್ ಅನ್ನ ಏನು ಮಾಡ್ಯಾರ, ಸ್ವಲ್ಪ ಬದಲಾವಣೆ ಮಾಡ್ಯಾರ. 4 ಗಂಟೆಯಿಂದ 5:30ವರೆಗೂ ಕೂಡ ನಿಮ್ದು ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಡೇಟ್ ಅಂತೂ ಚೇಂಜ್ ಆಗಿಲ್ಲ, ಅದೇ ಡೇಟಿಗೆ ಎಕ್ಸಾಮ್ ಐತಿ, ಬಟ್ ಟೈಮ್ ಅಲ್ಲಿ ಸ್ವಲ್ಪ ಬದಲಾವಣೆ ಉಂಟಾಗೈತ್ರಿ. ಎಕ್ಸಾಮ್ ಟೈಮ್ನ ಇದನ್ನ ಹೊಸದಾಗಿ ನವೀಕರಣ ಮಾಡ್ಯಾರ್ರಿ. ಆದಷ್ಟು ಎಲ್ಲರೂ ಕೂಡ ಈಗ ಹೊಸದಾಗಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋರಿ. ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಐತಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಹೋಗಿ ಜಾಯ್ನ್ ಆಗಿ ನೀವು ಕೂಡ ಹೊಸದಾಗಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋರಿ. ಒಂದಿಷ್ಟು ಅಭ್ಯರ್ಥಿಗಳಿಗೆ ಸೆಂಟರ್ ಕೂಡ ಚೇಂಜ್ ಆಗಕತ್ತವ್ರಿ. ಸೊ ಅದಕ್ಕಾಗಿ HKದವರಿಗೆ ಚೇಂಜ್ ಆಗತ್ತಾರೆ. HKದವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಬಟ್ ಆದರೂ ಕೂಡ ನೀವು ಕೂಡ ಒಂದ್ಸಾರಿ ಹಾಲ್ ಟಿಕೆಟ್ ಅನ್ನ ಇನ್ನೊಂದ್ಸಾರಿ ಡೌನ್ಲೋಡ್ ಅನ್ನ ಮಾಡಿಕೊಳ್ಳೋದು ಉತ್ತಮ. ಅದೇ ರೀತಿ ನಿಮ್ಗೆ PC, ಸಿವಿಲ್ ಕಾನ್ಸ್ಟೇಬಲ್, CR, ಅದೇ ರೀತಿ KSRP ಮತ್ತು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸ್ ಏನಾದರೂ ಬೇಕಂದ್ರೆ ಕಂಪ್ಲೀಟ್ ಮಾಹಿತಿ ಐತಿ ನೋಡ್ಕೋರಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇನ್ನೊಂದು ನಿಮ್ದು 10 ದಿವಸ ಮಾತ್ರ ಟೈಮ್ ಐತಿ. ಅವಾಗ ನೀವು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಅನ್ನ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ಅನ್ನ ಓದಿರಂತೆ ಇಲ್ಲಿ ನೋಡ್ಕೋರಿ. ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿ ಒಳಗೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದಬಹುದು. ಈಗ ಆದಷ್ಟು ಕೊನೆಯ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓನ್ಲಿ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನು ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರಲಿಲ್ಲಪ್ಪ ಅಂದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಒಂದು 708 ಪೇಜ್ ಓದಿರ್ತೀರಿ. ನಾವು ನಿಮಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೋಡ್ತಿರ್ಬೋದು ನೀವು ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿಗೆ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತಾವ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ್ನು ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು.